ಇವತ್ತಿನ ದಿನ KKRDB ಅಕ್ಷರ ಆವಿಷ್ಕಾರ ಯೋಜನೆ ಅಡಿನಲ್ಲಿ ಏನು ಪೂರ್ವ ಪ್ರಾಥಮಿಕ ಮತ್ತು ದ್ವಿಭಾಷಾ ಶಿಕ್ಷಕರ ನೇಮಕಾತಿ ಮಾಡಿಕೊಂಡಿದ್ದಾರೆ. ಅವರಿಗೆ 10 ತಿಂಗಳಾದ್ರೂ ಕೂಡ ಗೌರವಧನ ಬಂದಿಲ್ಲ. ಕೆಲವರಿಗೆ ಮಾತ್ರ 10,000 ಕೊಟ್ಟಿದ್ದಾರೆ, ಆದ್ರೆ ಬಹುತೇಕವಾಗಿ ಕೊಟ್ಟಿಲ್ಲ. 12,000 ಕೊಡಬೇಕಂತಿದ್ರು ಕೂಡ 10,000 ಕೊಡ್ತಾ ಇದ್ದಾರೆ. ಇದನ್ನ ಖಂಡಿಸಿಬಿಟ್ಟು ನಾವಿವತ್ತು ಈ ಕೂಡಲೇ ಅತಿಥಿ ಶಿಕ್ಷಕರು ಮತ್ತೆ ಆಯಾಗಳ ಗೌರವಧನ ಬಿಡುಗಡೆ ಮಾಡ್ಬೇಕಂತೇಳಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ನಾವಿವತ್ತು ಇಲ್ಲಿ ಪ್ರತಿಭಟನಾ ಧರಣಿಯನ್ನ ಕುಂತ್ಕೊಂಡಿದ್ದೀವಿ. ಮಾನ್ಯ DDP ಅವರು ಮನವಿ ಪತ್ರವನ್ನು ಸ್ವೀಕರಿಸಿದ್ದಾರೆ. ನಾವು KKRDB ಅಧ್ಯಕ್ಷರು ಕೂಡ ಮನವಿ ಪತ್ರ ಸಲ್ಲಿಸಿದೀವಿ. ಏನಂತಂದ್ರೆ 10 ತಿಂಗಳಿಂದ ಇವತ್ತು ದುಡಿತಾ ಇದ್ದಾರೆ ಶಿಕ್ಷಕರು. ಅವ್ರಿಗೆ 1 ಪೈಸೆ ಇವತ್ತು ಸ್ಯಾಲರಿ ಬಂದಿಲ್ಲ, ಗೌರವಧನ ಬಂದಿಲ್ಲ. ಅವ್ರ ಫ್ಯಾಮಿಲಿಗಳು ಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಸಮಸ್ಯೆ ಇದೆ, ಫ್ಯಾಮಿಲಿನಲ್ಲಿ ಜಗಳಗಳು ಬರ್ತಾ ಇದಾವೆ. ಮತ್ತೆ ಇವರು ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ಬಂದಿದೆ. 16 ಬೇರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ, BO ಗಳನ್ನ, DDP ಅವ್ರನ್ನ, DC ಅವ್ರನ್ನ ಎಲ್ಲ ಭೇಟಿಯಾದ್ರೂ ಕೂಡ ಸಮಸ್ಯೆ ಪರಿಹಾರ ಆಗಿಲ್ಲ. ಅನಿವಾರ್ಯವಾಗಿ ನಾವು ಇವತ್ತು ಪ್ರತಿಭಟನಾ ಧರಣಿ ಮಾಡಬೇಕಂತ ಪರಿಸ್ಥಿತಿ ಇವತ್ತು ನಮ್ಮ ತಳ್ಳಿದ್ದಾರೆ. ನಾವು ಈ ಹೋರಾಟ ನಮ್ಮ ಸಮಸ್ಯೆ ಪರಿಹಾರ ಆಗದೆ ಹೋದ್ರೆ ಮತ್ತೆ ಮುಂದುವರಿಸ್ತೀವಿ. ಈ ಹೋರಾಟ ಇನ್ನಷ್ಟು ಬೆಳ್ಕೊಂಡು ಹೋಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಅಕ್ಷರ ಆವಿಷ್ಕಾರ ಯೋಜನೆ ಅಡಿನಲ್ಲಿ ECC ಮತ್ತು ಬೈಲಿಂಗ್ವೆಲ್ ಅಂತೇಳಿ LKG, UKG ಮತ್ತು ದ್ವಿಭಾಷಾ ತರಗತಿಗಳನ್ನ ಈಗಾಗಲೇ ಓಪನ್ ಮಾಡಿದ್ದಾರೆ. ಅದಕ್ಕೆ ಅತಿಥಿ ಶಿಕ್ಷಕರಂತೇಳಿ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ಕಳೆದ 10 ತಿಂಗಳಾಯಿತು. 10 ತಿಂಗಳ ಆದರೂ ಕೂಡ ಇವತ್ತು ನಮಗೆ 1 ನಯಾ ಪೈಸೆ ಸ್ಯಾಲ್ರಿ ಬಂದಿಲ್ಲ. ಅದು ರೂಲ್ಸ್ ಏನಿದೆ, ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು 12,000 ಕೊಡಬೇಕು ಅತಿಥಿ ಶಿಕ್ಷಕರಿಗೆ ಅಂತ ಹೇಳಿದ್ರು. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ನಮಗೆ KKRDB ಅಡಿನಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಬರೀ 10,000 ಕೊಡ್ತೀವಿ, ಆಯಾಗಳಿಗೆ 6,000 ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಾದ ನೀತಿ ಅಲ್ಲ. ಒಂದೇ ಕಾಂಪೌಂಡಿನಲ್ಲಿ ನಾವು ಅವರು ಕೆಲಸ ಮಾಡ್ತಾ ಇದ್ವಿ, ಯಾಕೆ ಈ ತಾರತಮ್ಯ? ನಾವು ಶಿಕ್ಷಕರು ಮಕ್ಕಳನ್ನ ಬೆಳೆಸೋಂಥವ್ರು 10 ತಿಂಗಳ ಇವತ್ತು ಸ್ಯಾಲ್ರಿ ಆಗಿಲ್ಲ ಅಂದ್ರೆ ನಮ್ಮ ಬದುಕು ಹೇಗೆ? ಇವತ್ತು ಮಕ್ಕಳನ್ನ ನಿರ್ಮಾಣ ಮಾಡೋರು ನಾವೇ, ಆದ್ರೆ ನಮ್ಮ ಬದುಕೆ ಇವತ್ತು ಬೀದಿಗೆ ಬಂದು ನಿಂತಿದೆ. ಆ ಮಕ್ಕಳನ್ನ ಮುಂದೆ ತರೋರು ಯಾರು? ಇದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು. ಇವತ್ತು ಇಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬಂದು ನಿಂತಿದೆ. 10 ತಿಂಗಳ ಪೇಮೆಂಟ್ ಇಲ್ಲ ಅಂದ್ರೆ ನಾವು ಮನೆ ಬಾಡಿಗೆ ಹೆಂಗ್ ಕಟ್ಟಬೇಕು? ಸಿಟಿನಲ್ಲಿ ಇದ್ಕೊಂಡು ಹಳ್ಳಿಯಲ್ಲಿ ಇದ್ದಂಥವ್ರು ಕೂಡ ಅವ್ರ ಜೀವನ ಹೇಗೆ ಮಾಡಬೇಕು? ಪ್ರತಿಯೊಂದಕ್ಕೂ ಕೂಡ ಇವತ್ತು ದುಡ್ಡು ಅವಶ್ಯಕತೆ ಇದೆ. ಇವತ್ತು ಮಕ್ಕಳಿಗೆ ಏನೋ ಕೊಡಿಸ್ಬೇಕು, ಹಣ್ಣು ಹಂಪ್ಲ ಕೊಡಿಸ್ಬೇಕಂದ್ರೂ ಕೂಡ ನಾವು ದುಡ್ಡು ಖರ್ಚನೆ ಮಾಡ್ಲೇಬೇಕಾಗತ್ತೆ. ಇವತ್ತು ವಯಸ್ಸಾದಂತ ತಂದೆ ತಾಯಿಗಳು ಇವತ್ತು ನಮ್ಮ ಮನೇಲಿ ಇರ್ತಾರೆ. ಮಕ್ಕಳಿಗೆ ರೋಗ ಬಂತಂದ್ರೆ ಅವರಿಗೆ ಔಷಧಿ ಕೊಡಿಸ್ಬೇಕಂದ್ರೆ ಇವತ್ತ ನಾವು ಬೇರೆಯವ್ರಿಗೆ ಕೈ ಚಾಚಂತ ಪರಿಸ್ಥಿತಿ ಬಂದಿದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳು ಇವತ್ತು ಬೀದಿನಾಗ ಬಂದು ಮಾತಾಡ್ತಾ ಇದೀವಿ, ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ಸಂಘಟನೆಕಾರದ್ದು ಬೆಂಬಲನ ತಗೊಂಡ್ಬಿಟ್ಟು ನಾವು ಮುಂದಿನ ಹಂತಗಳಲ್ಲಿ ದೊಡ್ಡ ಹೋರಾಟನ ಹಮ್ಮಿಕೊಳ್ತೀವಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ. ಸರೋಜಾ.